ಯಾಕೆಲ್ಲಪ್ಪ ಎದಕ್ಕ ಪಪ್ಪಿ ಯಾಕ್ಲೆ ಅವರು ನಮ್ಮ ಮಂದಿ ಯಾರ ನಾ ಬಾಣ ತೆಗಾಕತ್ತೇನಿ ಇಲ್ಲಿ ಏನಿದ ಘಮ ಘಮ ಅನ್ನಕತ್ತಿರಲ್ಲ ಈ ವಿಟಲ್ ಎಣ್ಣೆ ನೆಟ್ ಹಚ್ಕೋಬೇಕಲ್ಲ ಇಟ್ಟಾಗಿಲ್ಲ ಅದ ಜಾಗ ಈಗ ಮಾಡಿದಾರನ ಚಲೋಪ್ಪ ನಿಮ್ಮಷ್ಟು ವಯಸ್ಸಿನಾಗ ನೀವು ಅಪ್ಪರ ಸಮಯ ಪ್ಯಾಷನ್ ಮಾಡಲಿಲ್ಲ ಮಕ್ಕಳ ನೀವು ಮಾಡಕತ್ರಿ ಅದಿಲ್ಲ ನಾನು ಹಾಲಿನವ್ರು ಬಂದ್ರಂತ ನಾ ಅಂತಾನೆ ನಿಮ್ಮ ದೊಡ್ಡಪ್ಪನ ಹೇಳಿ ಹಾಲಿನವ್ರು ಬಂದ್ರಂತ ನಾ ಅಂತಾನೆ ಇವತ್ತು ಹೋಗಿದ್ದಿಲ್ಲ ಮಮ್ಮಿ ಹೋಗಿದ್ಲ ಇವತ್ತು ಅವ ದೊಡ್ಡ ಮನೆ ಕಬಾಡ್ದಾರ ಮನ್ಯಾವ ಅಂಗಡಿಯಾವ ಇದ್ರಾಗ ಕೆರೆ ಹೋಗಿ ಮನ್ಕೊಂಡ್ಬಿಟ್ಟಾರ ಎಮ್ಮಿಗತಿ ನಾವು ಕರ್ಕೊಂಡ ಅಲ್ಲಿ ಅಲ್ಲಿ ಕಾಣ್ಬಿಟ್ಟು ಅಂತ ಇಟ್ಟೋದೈತ್ಲ ಕೇಬಲ್ ಗೀಬಲ್ ಎಲ್ಲಾರ ಕಟ್ಟಪಟ್ಟ ಆಗಿರ್ತಾವ ಹೋಗ್ಬೇಡ್ರ ಹಂಗ ಹೋಗ್ಬಾರ್ದು ಗೋರ್ಮೆಂಟಲ್ಲಿ ಈಗ ನಮ್ ದೋಸ್ತ ರೀತಿ ಎಲ್ಲ ನಿಮ್ ದೋಸ್ತರ ಹೋಗ್ಬಾರ್ದಂಗ ಸಾಲಿಗೆ ಹೋಗಿರ್ತೀವಿ ವಿಡಿಯೋ ಶುರು ಮಾಡೇನಿ ನಾವು ಲೋಕಾಪುರ ಜಾತ್ರೆಗೆ ಹೊಂಟೆ ನೋಡ್ರಿ ನನ್ನ ಫ್ರೆಂಡ್ನು ಕಾಲ್ ಮಾಡಿದ್ದಾಳು ನಾನು ಕಾಲ್ ಮಾಡ್ಲೋ ಬೇಡ ಅನ್ಕೋ ಅಂತ ಕುಂತಿದ್ದೆ ಯೋಚನೆ ಮಾಡೋಕಂತ ಅಷ್ಟೊತ್ತಾಗಲಿ ಜಾತ್ರೆಗೆ ಬರ್ರಿ ನಾಳೆಗೆ ನನ್ನ ಕಳಸ ಇಳಿತೈತೆ ಅಂತ ಹೇಳಿ ಅಂತಂದ್ರೆ ನಾವು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹಂಗಾಗಿ ನೋಡೋಣ ಅಲ್ಲಿ ಜಾತ್ರೆಗೆ ಬಾ ನೀನು ಅಂತ ಹೇಳೇನಿ ಯಾಕಂದ್ರೆ ನಮಗೂ ಲೇಟ್ ಆಕೈತಿ ಹೋಗೋಳು ಬರಾಕ ಇಲ್ಲೇ ಟೈಮ್ 6 ಗಂಟೆ 10 ನಿಮಿಷ ಆಗೈತಿ ಸಾಯಂಕಾಲ 6 ಗಂಟೆ 10 ನಿಮಿಷ ಆಗೈತಿ ಹಂಗಾಗಿ ಮಿಕ್ಸ್ ಅಂಡ್ ಮ್ಯಾಚ್ ಅಂತ ಹೇಳಿ ಇಲ್ಲ ಏನಂದಳೇನೋ ಗೊತ್ತಿಲ್ಲ ನಾವು ಈಗ ಬರಾಕತ್ತೇವಿ ಬರೋದಾದ್ರೆ ಫೋನ್ ಹಚ್ತೇನೆ ಅಂತೇಳಿ ಹೇಳೀನಿ ಫೋನ್ ಹಚ್ಚಂತಂದಳ ಮ್ಯಾಚ್ ಅಕ್ಕವಿಲ್ರಿ ನಮ್ಮ ವಿಠಲ ಎಲ್ಲಪ್ಪ ಚಂದ ಆಕೈತಿ ಇದಂತ ಹೇಳಾಕತ್ತೇನೆ ವಿಠಲ ಚಂದ ಆಗಂಗಿಲ್ಲ ಅಂತ ಹೇಳಾಕತ್ತೇನೆ ನಾನು ಉಟ್ಕೋತೀನಿ ಅಲ್ರಿ ಯಾವಾಗ ನೀವು ಹೇಳ್ರಿ ಯಾವ ಚಂದ ಇನ್ನೊಂದು ಇದ್ರದ್ದು ಸೀರೆನ ಇತ್ತು ಪಿಂಕ್ ಫುಲ್ ಪಿಂಕ್ ನಾನು ಗತ್ರಿಗೆ ಹೋದಾಗ ಉಟ್ಕೊಂಡಿದ್ದು ನೋಡ್ರಿ ನಂಗೆ ಅದು ಕಲರ್ ಅವಾಗ ಇಷ್ಟ ಆಗ್ತಾರೆ ಸಿನಿಗೆ ಇಷ್ಟ ಆಗೋಲ್ತ ಮತ್ತು ಇದ್ರೊಳಗೆ ಬಾರ್ಡ್ರದೊಳಗೆ ಪಿಂಕ್ ಐತಲ್ಲ ಹಂಗಾಗಿ ಇದಕ್ಕೆ ಮ್ಯಾಚ್ ಆಕೈತೆ ಅಂತ ಅನ್ಕೊಂಡೇನಿ ಇದು ಸೀರೆ ಕ್ವಾಲಿಟಿ ಮಸ್ತ್ ಐತಿಲ್ಲ ನಮ್ಮ ಊರಾಗ ತೊಗೊಂಡಿದ್ದು ಕ್ವಾಲಿಟಿ ಚಲೋ ಐತಿ ಅದ್ರ ಬ್ಲೌಸ್ನು ಚಲೋ ಐತೆ ನಾನು ಹಿಂಗೆ ಡಿಸೈನ್ ಏನೋ ಹೊಲೆಯಕ್ಕೆ ಹೋಗಿ ಅದು ಒಂಚೂರು ಏನೋ ಮಿಸ್ಟೇಕ್ ಆಗೈತೆ ಹಂಗಾಗಿ ಐತಂತ ಅನಿಸ್ತೈತಿ ಹಿಂದೆ ಬ್ಯಾಕ್ ಏನಕ್ಕೈತೆ ಅಂದ್ರೆ ಡಿಸೈನ್ ಇಟ್ಟಿಲ್ಲ ಅದೊಂಥರ ಪಿಟ್ ಆಕೈತಿ ಇಲ್ಲಿ ಏನಂತಾರ ಭುಜದ್ದು ನಾನು 1 ಇಂಚ್ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಿತ್ತು ನಾನು ಕಡಿಮೆ ಇಟ್ಕೊಂಡಿನಿ ಹಂಗಾಗಿ ಅದಕ್ಕೆ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಚಂದ ಆಕೈತೆ ಅಂಥೇಳಿ ತೊಗೊಂಡೇನಿ ನೋಡೋಣಂತ ಏನಕ್ಕೈತೆ ಉಟ್ಕೋತೀನಿ ಸ್ಲೀವ್ ಚಂದ ಐತಿ ಸ್ಲೀವ್ ನಾನು ಇಲ್ಲೇ ಹೊಲ್ಯಾಕೆ ಕೊಟ್ಟಿದ್ದು ಚಲೋ ಹೊಲ್ದಾರ ಒಂದು 2-3 ಬ್ಲೌಸಿನ ಕೊಟ್ಟಿನಿ ಅದ್ರೊಳಗೆ ಇದೊಂದು ಚಲೋ ಆಗೈತಿ ನಾನು ರೆಡಿ ಆದಿಂದ ಆಮ್ಯಾಗ ಸಿಗ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನನಗೆ ಹಿಂಗೆ ಲೆವೆಲ್ ಬಿಟ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆದೈತಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ರೆಡಿ ಆಗಬೇಕಾ ಅಥವಾ ಹೆಂಗಂತ ಗೊತ್ತಿಲ್ಲ ಅಂದರೆ ತುರ್ಬಾ ಹಾಕೊಂಡ್ರೆ ಬೆಟರ್ ಈಗ ಬ್ಯಾಸಿಗೆಗೆ ಮದುವೆ ಫಂಕ್ಷನ್ ಆಗಲಿ ಏನೋ ಯಾವುದೋ ಒಂದು ದೇವ್ರ ಕಾರ್ಯ ಆಗಲಿ ಏನೋ ಜಾತ್ರೆ ಆಗಲಿ ಏನೋ ಆಗಲಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ರೆಡಿ ಆಗೋದು ಬೆಟರ್ ಯಾಕಂತಂದ್ರೆ ನಾವು ಹೇರ್ ಬಿಟ್ಕೊಂಡು ಹೂ ಹಂಗೆ ಬಿಟ್ಕೊಂಡು ಅಂದ್ರೆ ಫುಲ್ ಜಡ ಬ್ಲೌಸ್ ಎಲ್ಲ ಚಲೋ ಸೀರೆಗಳು ಇದ್ದು ಅಂದ್ರೆ ಬ್ಲೌಸ್ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವ ಅದಕ್ಕೆ ನಾವು ಹೇರ್ ಎಷ್ಟು ಮ್ಯಾಗ ತುರ್ಬ ಕಟ್ಕೊಂಡು ಹೂ ಹಾಕೋತೇವಲ್ಲ ಅಷ್ಟು ಬೆವ್ರಂತ ಅನ್ಸಂಗಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಹೇಳ್ರಿ ನಂಗೆ ಟ್ರೆಡಿಷ್ನಲ್ ಸ್ಟೈಲ ಇಷ್ಟ ಆಕೈತಿ ನಾನು ಮುಂಜಾನೆ ತಲೆ ವಾಶ್ ಮಾಡ್ಕೊಂಡ್ರೆ ಆತಂತೆ ಫುಲ್ ಎಣ್ಣೆ ಹಚ್ಕೊಂಡ್ಬಿಟ್ಟೇನಿ ತಲೆಗೆ ನೋಡ್ರಿ ಎಣ್ಣೆ ಹಚ್ಕೊಂಡ್ಬಿಟ್ಟೇನೆ ಹಂಗಾಗಿ ಹೇರ್ ಸ್ಟೈಲ್ ಮಾಡೋಕ್ಕೂ ಯಾವ ಸರಿ ಅಂತ ಅನಿಸ್ತೈತಿ ಇನ್ನೂ ಗೊತ್ತಿಲ್ಲ ನೋಡೋಣ ಅಂತ ಹೆಂಗೈತಿ ಯಾವ್ಯಾವ ಥರ ರೆಡಿ ಇಕ್ಕೇನೆ ಅಂತ ಹೇಳಿ ರೆಡಿ ಆದಿಂದ ನಾನು ನಿಮ್ಗೆ ಗೊತ್ತಾಕೈತಿ ಸೀರೆ ಚಂದ ಆಗೈತೆ ಏನಿಲ್ಲ ಅಂತ ನೀವು ಹೇಳ್ರಿ ವಿಠಲ್ ಪರವಾಗಿರ್ತೀರಿ ಅಥವಾ ಎಲ್ಲಪ್ಪನ ಪರವಾಗಿರ್ತೀರಿ ನೋಡೋಣ ಕಮೆಂಟ್ ಮೂಲಕ ತಿಳಿಸ್ರಿ ಏನು ಇಷ್ಟ ಮಾಡಕತ್ತಾರ ಏನು ಇಷ್ಟ ಮನಸ್ಸಿಗೆ ಅನ್ಕೊಳಕತ್ತೀರಿ ನೀವು ಅಂದಿ
ಯಾರ ಪರವಾಗಿ ಕಮೆಂಟ್ ಹಾಕ್ಬೇಕು ಅವ್ರು? ನಿನ್ ಪರವಾಗಿ ಎಲ್ಲಪ್ಪನ ಪರವಾಗಿ? ಯಾರು ಅವ್ರಿಗೆ ಇಷ್ಟ ಬಂದಾಗ ಹಾ, ಅವ್ರಿಗೆ ಇಷ್ಟ. ಗುಡ್. ನಿಮ್ಗೆ ಯಾರಿಗೆ ಅಂದ್ರೆ ಯಾರು ಹೇಳಿದ್ ನಿಮ್ಗೆ ಲೈಕ್ ಆಕೈತಿಲ್ಲ ಅವ್ರ ಪರವಾಗಿ ಕಮೆಂಟ್ ಹಾಕ್ಬೇಕಂತ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವೀಗ ಲೋಕೇಶ್ವರ ಜಾತ್ರೆಗೆ ಹೊಂಟೇವಿ. ನನ್ನ ಹೇರ್ ಸ್ಟೈಲ್ ಟ್ರೆಡಿಷನಲ್ ಸ್ಟೈಲಲ್ಲಿ ನಾನು ನಿನ್ನ ದೊಡ್ಡಪ್ಪನ ಗಾಡಿ ಹೊಡ್ಕೊಂಡು ಬಂದ್ಮೆ ಇವ್ರ ಲೋನ ತೊಗೊಂಬರ್ಲಿ. ನನ್ನ ಔಟ್ಫಿಟ್ ಈ ಥರ ಐತೆ ನೋಡ್ರಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ ಬ್ಲೌಸ್ ಇದ್ರೊಳಗಿಂದ ಎಲ್ಲ ಬೇರೆ ಸೀರೆ ಒಳಗಿಂದ ಇಲ್ಲಿ ಬಾರ್ಡರ್ ಈ ಥರ ಐತಲ್ಲ, ಹಾಗಾಗಿ ಇದನ್ನ ಹಾಕ್ಕೊಂಡೇನಿ. ಚಂದ ಕಾಣಿಸಾಗತೈತಿ. ಬ್ಯಾಸ್ಗೆ ಟೈಮಲ್ಲಿ ನನಗೆ ಈ ಥರ ಹೇರ್ ಸ್ಟೈಲ್ ಈ ಥರ ಅಂದ್ರೆ ನಂಗೆ ಭಾಳ ಇಷ್ಟ ಆಕೈತೆ. ಯಾಕಂದ್ರೆ ಹೇರ್ ಹಂಗೆ ಫ್ರೀ ಹಂಗೆ ಹೇರ್ ಬಿಟ್ಟು ಹೆಣ್ಣೆಲ್ಲತ್ತಿ ಹಾಕ್ಕೊಂಡಿವಿ ಅಂದ್ರೆ ನಾವು ಫುಲ್ ಜಳ ಅಂತ ಅನಿಸ್ತೈತಿ. ಬ್ಲೌಸ್ ಎಲ್ಲ ಹಾಳಾಗ್ತಾವೆ. ಹಾಗಾಗಿ ಹೆಂಗಾಗೈತಿ ಹೇಳ್ರಿ? ನನಗೆ ಲೈಕ್ ಹಾಕ್ತಾರೆ. ನನಗಂತೂ ಇಷ್ಟ ಆಗೈತಿ. ಬರ್ರಿ ಹೆಂಗಾದ್ರೆ ಜಾತ್ರೆಗೆ ಹೋಗೋಣಂತ. ಜಾತ್ರೆಗೆ ಹೋಗಿ ಜಾತ್ರೆ ಮಾಡೋಣಂತ. ಇದು ಬೇಡ ಅದೊಂದಿರ್ಲಿ. ಬರೀ ಫ್ರೆಂಡ್ಸ್ ಹಂಗಾದ್ರೆ ಜಾತ್ರೆ ಮಾಡಿ ಬರೋಣಂತ. ಕಂಪ್ಲೀಟ್ ಹೆಂಗ್ ಕಾಣಿಸಾಗತ್ತೆ ಹೇಳ್ರಿ? ಎಲ್ಲ ಮುಂದಕ್ಕೆ ಬಾಲ ಹೊಂದಿಟ್ಟ ನಂಗೆ ವಿಡಿಯೋ ಕೊಡೋರ ಸರಿಯಾಗಿ ಸಿಗಂಗಿಲ್ಲ ನೋಡ್ರಿ. ಈ ಥರ ಬ್ಯಾಕ್ ಈ ಥರ ಐತೆ ನೋಡ್ರಿ ಹೇರ್ ಸ್ಟೈಲು. ನಾನೇ ಹಾಕೊಂಡೇನಿ ಇದನ್ನ, ನಾನು ಒಬ್ಬಾಕಿನ ಹಾಕೊಂಡೇನಿ. ಚಂದ ಆಗೈತೆ. ಇಲ್ಲಿ ನನಗಂತೂ ಬ್ಯಾಕ್ ಕಾಣಿಸಂಗಿಲ್ಲ. ಚಂದ ಆಗೈತೆ ಅಂತೇಳಿ ಹೇಳಾಕತ್ತಾರ. ಈ ಥರ ನೋಡ್ರಿ. ಕೋಳಿ ಬಿಟ್ಟಿನ ನಮ್ ಗೌರಿ ಮೇವ್ ತಿನ್ನಾಕತ್ತ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ಹೇಳು. ಹೋಗಿ ಸಾವಕಾಶ ಬಿಡ್ರಿ. ಇಲ್ಲ ನೋಡಕ್ ಫ್ರೆಂಡ್ಸ್, ನಾವೀಗ ಲೋಕಾಪುರ ಬಂದು ತಲುಪಿದ್ವಿ. ನನ್ನ ಫ್ರೆಂಡ್ ಬರ್ತಾವ ಕುಡಿಯೋದಲ್ಲಿ ಇರ್ತೇವೆ ಅಂತ ಅಂದೇವಿ. ಜೋಕಾಲಿ ನೋಡಿದ್ದೆಲ್ಲ ಜೋಕಾಲಿ ಜೋಕಾಲಿ ಆಡೋಂಗೆ ಅನ್ಸರಿ ಅಂತ ಹಾಗಾಗಿ ಜೋಕಾಲಿ ಆಡೋಣ ಮಮ್ಮಿ ಅಂತ ಹೇಳಕತ್ತಾನ. ನಾವು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡಾಕತ್ತೇವಿ. ಆಕಿ ಬಂದ್ಕೊಳ್ಳೆ ಆಕಿ ಹ್ಞೂ ಅಂತ ಅಂದ್ರೆ ನಾನು ಆಡಿಲ್ಲ. ನನಗೆ ಭಾಳ ಚೆನ್ನಾಗಿದ್ದಾಗ ಜೋಕಾಲಿ ಆಡಿದ್ದೆ. ಈಗ ನೋಡ್ಬೇಕು ಏನಕ್ಕೈತೆ. ಅಲ್ಲಿ ಹೋಗಿ ಫೋನ್ ಹಚ್ಲಿಕ್ಕಿಗೆ ಕರೆನ ಜಾತ್ರೆ ಮಾಡ್ಬೇಕಂದ್ರೆ ಈ ಟೈಮಲ್ಲ ಜಾತ್ರೆ ಬರ್ಬೇಕು ನೋಡ್ರಿ. ಮಧ್ಯಾಹ್ನ ಮುಂಜಾನೆಗ ಜಾತ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಗೋಬಿ ಮತ್ತು ಮಾಡ್ಯಾರ. ಗೋಬಿ ಅಂದ್ರೆ ಬ್ಯಾನ್ ಆಗೈತಿ ಜಾತ್ರೆ ಎಲ್ಲ. ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ. ಬೆಳಕಿಗೆ ನಿಂದ್ರು ಬರ್ರಿ ಅಂದ್ರೆ ಪಾಪ್ಕಾರ್ನ್. ಜಾತ್ರೆ ಅಂದ್ರೆ ಗೋಬಿ, ಪಾಪ್ಕಾರ್ನ್, ಬಜ್ಜಿ, ಚಾ ಇದೆ ನೋಡ್ರಿ ನಮ್ಮ ಕಡೆ. ನಾವೀಗ ಇಲ್ಲ ಲೋಕಾಪುರ ಬಂದ್ಕೊಳ್ಳೇನ ನಮ್ಮ ಫ್ರೆಂಡ್ ಬರೋದು ಲೇಟ್ ಆಕೈತೆ ಅಂತ ಅಂದಳ. ಇನ್ನೂ ರೆಡಿಯಾಗಿರ್ಕಿಲ್ಲ ಅಂತ.
ಹಾಗಾಗಿ ಹುಡುಗರಿಗೆ ಜಾತ್ರೆ ಅಂದ ಖುಷಿಂಗೆ ಏನಾದರೂ ಸ್ನ್ಯಾಕ್ಸ್ ಅತಿ ಇತ್ತಂದ್ರೆ ಸ್ನ್ಯಾಕ್ಸ್ ತಿನ್ಬೇಕಂತ ಅನಿಸ್ತೈತಿಲ್ಲ. ಹಾಗಾಗಿ ಅವ್ರಿಗೆ ಪಾಪ್ಕಾರ್ನ್ ಕೊಡಿಸಿದ್ರಾತಂತೇಳಿ 2 ತೊಗೊಂಡ್ವಿ. ಇಷ್ಟು ಅದರೊಳಗೆ ತಿಂದ್ರಾತಂತೇಳಿ. ಮತ್ತು ನನ್ನ ಫ್ರೆಂಡ್ ಬಂದಿಂದ ಆಮ್ಯಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಕ್ಕೆ ಬರ್ತೈತೆ ಅಂತೇಳಿ. ಹಂಗೆ ಇಲ್ಲಿ ಇನ್ನೂ ಬರೋದು ಲೇಟ್ ಅಂತಂದ್ರೆ ಸುಮ್ಮನೆ ನಿಂತಂದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಏನಾದರೂ ಈಗ ನೋಡಿದ್ರೆ ಆಯ್ತಾ ಇಕ್ಕಟ್ಟು ರೇಟ್ ಕೇಳಿ ಆಮ್ಯಾಗ ಇಕ್ಕಟ್ಟು ತೊಗೊಳೋದಾದ್ರೆ ತೊಗೊಳಕ್ಕೆ ಬರ್ತೈತೆ ಅಂಥೇಳಿ ಇಲ್ಲಿ ಬಾಂಡೆ ಸುಮ್ಮನೆ ಇರ್ತಾವಲ್ಲ ಅವ್ನು ನೋಡಕ್ಕಂತೇಳಿ ಹೋದೆ. ನನಗೆ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ ಬೇಕಾಗಿದ್ದು. ಹಂಗೆ ನೋಡ್ಕೊತ ಹೋದ್ವಿ, ಏನು ತೊಗೊಲಿಲ್ಲ ನಾವು, ಯಾಕಂದ್ರೆ ಆಮ್ಯಾಗ ತೊಗೊಂಡ್ರೆ ಆತಂತೇಳಿ. ಇಲ್ಲಿ ರೆಡಿಮೇಡ್ ಬ್ಲೌಸ್ ಇದ್ದು ನೋಡಿರಿ, ಗೋಲ್ಡನ್ ಕಲರ್ ಚಂದ ಇದ್ದು. 100 ರೂಪಾಯಿ ಅಂತಂದ್ರೆ ರೇಟ್ ಓಕೆ. ನಾವೀಗ ಹೊರಗೆ ತೊಗೋಬೇಕಾದ್ರೆ ತೊಗೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ 300-400 ರೂಪಾಯಿ ಹಿಂಗೆಲ್ಲ ತೊಗೋತಾರೆ. 600 ರೂಪಾಯಿ ಐತಿ ಹಿಂಗೆಲ್ಲ ತೊಗೋತಾರೆ. ಇವೆಲ್ಲ ಚಲೋ ಅಂತ ಅನಿಸಿದ. ಅದ್ರ ನಾನು ಬ್ಲೌಸ್ ಪೀಸ್ ಅರ್ಬಿನ ತಂದೆ ನಾನು ಇದೇ ಥರ ಸೇಮ್ ನಾನು ಸ್ಟಿಚ್ ಮಾಡ್ಕೋಬೇಕು. ನನಗೆ ಎಲ್ಲ ಥರ ನನ್ನ ಸೈಜು ಬರ್ತಿದ್ದವು, ಯಾಕಂದ್ರೆ ಫ್ರೀ ಸೈಜನೇ ಇದ್ದು. ಮತ್ತು ಎಕ್ಸ್ಟ್ರಾ ಒಳಗೆ ಅರಿವಿನೂ ಸಹಿತ ಇತ್ತು. ನಮ್ಗೆ ಫಿಟ್ಟಿಂಗ್ ಬೇಕಾದ್ರೆ ಫಿಟ್ಟಿಂಗ್, ಲೂಸ್ ಬೇಕಾದ್ರೆ ಲೂಸ್ ಜೊತೆ ಮಾಡ್ಕೊಳಕ್ಕೆ ಚಲೋ ಅನಿಸ್ತು. 100 ರೂಪಾಯಿ ಇಲ್ಲ, 100 ರೂಪಾಯಿದಾಗ ಏನು ಸಿಗ್ತೈತೆ ಹೇಳ್ರಿ. ಅರ್ಬಿ ತೊಗೋಬೇಕಾದ್ರೆ 100 ರೂಪಾಯಿ ಬೇಕು. ಹಾಗಾಗಿ ನಾವು ಖುಷಿ ಆಗತ್ತಿತ್ತು. ಅದು ಹಿಂಗೆ ಸಂಜೆ ಟೈಮಲ್ಲಿ ಜಾತ್ರೆಗೆ ಹೋಗೋದಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ಎಲಮಗುಡ್ಡ ಜಾತ್ರೆ ಬಿಸಿಲಲ್ಲಿ ಹೋಗಿದ್ವಿ, ಬ್ಯಾಸ್ರ ಅಂತ ಅನಿಸ್ತು. ಅದ್ರೊಳಗೆ ನಮ್ಮ ಮನೆಯವ್ರ ಜೊತೆ ಮತ್ತು ಹುಡುಗರ ಜೊತೆ ಹೋದ ವರ್ಷ ಹೋಗೋಕೆ ಆಗಿರ್ಕಿಲ್ಲ, ಬ್ಯುಸಿ ಇರೋದ್ರಿಂದಾಗೆ. ಹೋಗ್ಬೇಕಂತಂದ್ರೆ ಹೋಗೋಕೆ ಆಗಲೇ ಇಲ್ಲ ಅಂತ ಅನಿಸ್ತೈತಿ ಹೋದ ವರ್ಷ. ಮೊದಲೆಲ್ಲ ಹಿಂಗೆಲ್ಲರೂ ಸೇರಿ ಫ್ಯಾಮ್ಲಿ ಸಮೇತ ಹೋಗ್ತಿದ್ವಿ. ನಿಮ್ಗೆ ಗೊತ್ತಾ ಏನೆಲ್ಲ ನಡೆದು ಹೋತಂತೇಳಿ. ಹಾಗಾಗಿ ನಾನು ನಮ್ಮ ಮನೆಯವ್ರು ಅಷ್ಟೇ ಹೊಂಟಿದ್ವಿ. ಯಾವಾಗಂದ್ರೆ ಶಿವರಾತ್ರಿ ದಿನ ಅಂತ ಅನಿಸ್ತೈತಿ. ತೇರು ಎಳಿತೈತಿ ಲೋಕೇಶ್ವರದ್ದು, ಲೋಕಾಪುರ ಲೋಕೇಶ್ವರ ಜಾತ್ರೆಗೆ ನಾವು ಹೋಗಿರೋದು. ಅವತ್ತು ನನ್ನ ಫ್ರೆಂಡ್ ಬಾ ಅಂತಂದಳು. ಅವತ್ತು ನಾವು ಬೇರೆ ಕಡೆ ಪೂಜೆಗಂತ ಹೋದಿವಿ. ಅವತ್ತು ಹುಡುಗರು ಜಾತ್ರೆಗೆ ಹೋಗೋಣ ಅಂತ ಅನ್ನೋದಿದ್ರೆ ನಾವು ಹೆಂಗಿದ್ರು ಇಬ್ಬರು ಹೊಂಟಿದ್ವಿಲ್ಲ, ಬರ್ತೀರನ ಅಂತೇಳಿ ಅಂತಂದಿವಿ. ಕಾರ್ ಒಯ್ಯಂಗಿಲ್ಲ, ನಾವು ಬೈಕ್ ತೊಗೊಂಡು ಹೋಗ್ತೇವೆ, ಬರ್ತೇವಂತಂದ್ರೆ ಬರ್ರಿ ಅಂತೇಳಿ ಬರ್ತೇವೆ ಅಂತಂದ್ರೆ ಅವ್ರು. ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ವಿ ನಾವು ಜಾತ್ರೆಗೆ. ಜೋಕಾಲಿ ಅಂದರೂ ಭಾಳ ಅಂದ್ರೆ ಭಾಳ ಜೋಕಾಲಿ ಬಂದಿದ್ದು. ನಂಗೆ ಜೋಕಾಲಿ ಆಡಿದ್ರೆ ತಲೆ ಸುತ್ತ ಬರೋದು, ವಾಂತಿ ಬಂದಂಗೆ ಆಗೋದೈತಿ ಆಕೈತಿ. ಹಾಗಾಗಿ ನಾನು ಜೋಕಾಲಿ ಆಡೋಕೆ ಹೋಗಂಗಿಲ್ಲ, ಇಷ್ಟನೂ ಆಗಂಗಿಲ್ಲ ನಂಗೆ ಜೋಕಾಲಿ. ಇಲ್ಲೆಲ್ಲ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಇದ್ದು. ಮತ್ತು ಟೆಡಿ ಬೇರ್, ನಮ್ಮ ಮನೆ ನಿಮ್ಗೆ ಗೊತ್ತಾ ಹಳ್ಳಿ ಮನೆ, ನೋಡೋಕೆ ಏನು ಹಂಗೆ ಶೋಕೇಸ್ ಅದು ಏನೂ ಇಲ್ಲ. ಹಾಗಾಗಿ ನಾನು ಏನೂ ತೊಗೊಳಕ್ಕೂ ಹೋಗಂಗಿಲ್ಲ. ನನ್ನ ಕಿಚನ್ ಐಟಮ್ಸೂ ನನಗೆ ಇಲ್ಲಿ ಹೊರಗೇನು ಕಿಚನ್ ಮಾಡೇನಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಬೇಕಾಗಿದ್ದು. ಅದು ನನಗೆ ತೊಗೋಬೇಕಂತಂದ್ರೆ ತೊಗೊಳಕ್ಕೂ ಆಗಲಿಲ್ಲ. ಈಗ ನನ್ನ ಫ್ರೆಂಡ್ ಬಂದಳು, ನಾವು ಆ ದೇವ್ರ ದರ್ಶನ ಮಾಡ್ಕೊಂಬರಕ್ಕಂತೇಳಿ ಹೊಂಟೇವಿ. ನಮ್ಮ ಜೊತೆ ನಿಮಗೂ ದೇವ್ರ ದರ್ಶನ ಮಾಡಿಸ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವರ ನೋಡಿರಿ, ನನ್ನ ಫ್ರೆಂಡ್ ಅಂತಂದ್ರೆ ನಂಗೆ ಯೂಟ್ಯೂಬ್ದಿಂದ ನಂಗೆ ಪರಿಚಯ ಆಗೋದು. ಯೂಟ್ಯೂಬ್ ಸಬ್ಸ್ಕ್ರೈಬರ್ ವಿತ್ ಫ್ರೆಂಡ್. ಹಾಗಾಗಿ ಭಾಳ ಕ್ಲೋಸ್ ಇದ್ದಾರೆ, ಭಾಳ ಹಚ್ಕೋತಾರೆ. ನಂಗೆ ಅದು ಖುಷಿ ಆಕೈತಿ. ಜಾಸ್ತಿ ನಮ್ಗೆ ಹೆಂಗೆ ಅಂತಂದ್ರೆ ಬೇರೆದವ್ರ ಬಗ್ಗೆ ಮಾತಾಡ್ಕೊಳ್ಳೋದಾಗಲಿ ಆಡ್ಕೊಳ್ಳೋದಾಗಲಿ ಅದು ನನಗೆ ಒಂಚೂರು ಇಷ್ಟನೂ ಆಗಂಗಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ ಸರ್ಕಲ್ ಇರೋದನ್ನು ನಾನು ದೂರದಲ್ಲಿ ಇರೋರನ್ನ ನನ್ನ ಫ್ರೆಂಡ್ಸ್ನ ಮಾಡ್ಕೋತೀನಿ. ಯಾಕಂತಂದ್ರೆ ನಮ್ಮ ಮನಸ್ಸಲ್ಲಿ ಒಳ್ಳೆಯದಿತ್ತಂತಂದ್ರೆ ನಮ್ಗೆ ಒಳ್ಳೆಯವರೇ ಫ್ರೆಂಡಾಗಿ ಸಿಗ್ತಾರೆ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಹಿಂಗೆ ಇರೋರು, ನಾನಾಗಲಿ ನನ್ನ ಫ್ರೆಂಡ್ ಆಗಲಿ. ಹಾಗಾಗಿ ನನಗೆ ಅವರ ಇಷ್ಟ ಆಕ್ಕಾರ ಪರ್ಸ್ನಲಿ. ಈಗಿಲ್ಲೇ ಲೋಕೇಶ್ವರ ದರ್ಶನ ನಿಮಗೂ ಮಾಡಿಸ್ತೇನೆ. ದೇವಸ್ಥಾನ ಸಂದೈತಿ, ಜಾತ್ರೆ ಭಾಳ ಗ್ರ್ಯಾಂಡಾಗಿ ಆಕೈತಿ. ಇಲ್ಲಿ ಹೆಂಗಂತಂದ್ರೆ ವಿಡಿಯೋ ಮಾಡೋಕೆ ಅಲೋ ಐತಿ. ದೊಡ್ಡ ದೇವಸ್ಥಾನಗಳಲ್ಲಷ್ಟೇ ವಿಡಿಯೋ ಮಾಡೋಕೆ ಅಲೋ ಇರೋಂಗಿಲ್ಲ. ನಾವಿಲ್ಲಿ ಹಂಗೆ ಮಾತಾಡ್ಕೊತ ಲೇಟಾಗಿ ಬಂದ್ರೆ ಅವ್ರು ಮಾತಾಡ್ಕೊತ ಹಂಗೆ ಬಂದು ನಾವು ಕಾಯಂತರೂ ಓಡಿಸಂಗಿಲ್ಲ. 1 ಇಯರ್ ಮ್ಯಾಗ ಆತಂತ ಅನಿಸ್ತತಿ. ಯಾಕಂದ್ರೆ ಹರಕೆ ಕಟ್ಕೊಂಡೇವಿ. ಹಾಗಾಗಿ ಕರ್ಪೂರ ದೀಪನೂ ನಾನು ಭಾಳ ದೀಪ ಹಚ್ಚಕ್ಕೆ ಹೋಗಂಗಿಲ್ಲ. ದೇವರಿಗೆ ದೀಪ ಹಚ್ಚಬೇಕಾದ್ರೆ ಅದು ಒಂದು ರೀಸನಿಂದಾಗಿ ನಾನು ಕರ್ಪೂರಾತಿ ಇಷ್ಟ ಇದನ್ನು ಮಾಡ್ತೀನಿ. ಹಣ್ಣು ಮತ್ತು ಕರ್ಪೂರಾತಿ ಇತ್ತಂದ್ರೆ ಅಷ್ಟು ದೇವರಿಗೆ ಕರ್ಪೂರಾತಿ ಹಚ್ಚಿ ಬರ್ತೀನಿ. ನಾನು ಒಳಗೆ ಅದಾವ ಅಂತೇಳಿ ಹಂಗೆ ಮಾತಾಡ್ಕೊತ ಬಂದ್ವಿ. ಅಲ್ಲಿ ಬಂದಿಂದ ಇಲ್ಲಿ ಒಳಗೆ ಕರ್ಪೂರಾತಿ ಏನು ಇಲ್ಲಲ್ಲ ಅಂಥೇಳಿ ಅಂದೆ. ಮತ್ತು ಫ್ರೆಂಡ್ಸ್ ಬರ್ರಿ, ನೀವು ನಮ್ಮ ಜೊತೆ ದೇವ್ರ ದರ್ಶನನ ಮಾಡ್ಕೊರಿ.
ನಾನೀಗ ತೋರ್ಸಕತ್ತೀನಿಲ್ಲ ಇದು ದೇವಸ್ಥಾನ ನೋಡ್ರಿ ಲೋಕೇಶ್ವರ ಅಂತೇಳಿ ಭಾಳ ಚಂದ ಮಾಡಿದ್ರ ಪೂಜೆ ಐತಿ ನೋಡಕ್ಕೆ ಭಾಳ ಖುಷಿ ಆಯ್ತು. ನನ್ನ ಜೊತೆ ನೀವು ದೇವ್ರ ದರ್ಶನನ ಮಾಡ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೆ ತಡ ರೀ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಏನಾರು ತಗೋತಿದ್ರ ಹೇಳ ಕೊಡೋದು ಹೇಳ್ರಿ ಅಲ್ರಿ ಕೊಡೋದು ಹೇಳ್ರಿ ಫೈನಲ್ 200 ಎಲ್ಲ ಚಂದ ಅಲ್ರಿ ಹಸಿರು ಬೆಳೆ ಹಾಕೊಂಡು ಆಗತ್ತ ಎರಡು ಎಂಟಕ್ಕಿಂತ ಹೆಚ್ಚೈತೆ ದೊಡ್ಡ ಆದ್ರೆ 212 ಬೇಕು. ಸಣ್ಣ ದುಡ್ಡು ಹಾಕೋಬೇಡ್ರಿ ಒಂದೇ ಸೈಜ್ ಇದಕ್ಕೆ ದೊಡ್ಡ ಕೊಡ್ತೀನಿ 212 ಬೇಕ್ರಿ. ಅದು 120 ರೂಪಾಯಿ ಡಜನ್ ಐತ್ರಿ. ಮತ್ತೆ ಹೇಳು ಲೆಕ್ಕ ಹಂಗಾಗತ್ತೈತಿ. ಹಂಗಲ್ರಿ ನಾವು ರೊಕ್ಕ ಕೊಡ್ತೀವಿ ಹಾಳಿ ಕೊಡ್ತೀವಿ. ಹೇಳು ಲೆಕ್ಕ ಅಂದ್ರೆ ಸೈಜ್ ದೊಡ್ಡದೈತಿ.
ಏನು ಮಾಡಿದೀವಿ ಏನು ಬೇಡ ಕಿಚನ್ ಐಟಮ್ಸ್ ಏನು ತಗೊಳ್ಳೋದಿಲ್ರಿ ನಾನು ಬೇಡಪ್ಪ ಬೇಡ ಬೇಡ ಚಮಚ ಏನು ಬೇಡ ಪಾನಿಪುರಿ ತಿಂತೀರಿ ಘಾಟಿ ಬೇಡ ಪುರಿ ರೀ ಪುರಿ ಬೀದಿಲಿ ಬೇಡ ತಗೋತೀರಿ ತಿಂತೀರಿ ನಾನು ಏನೋ ಒಲೆಯಪ್ಪ ಇವ್ರು ಹುಡುಗರು ತಿಂತೇವೆ ಅಂತಂದ್ರೆ ಹಾಂ ಕೇಳಿ ಹೆಂಗ್ರಿ ಇದು 50 ರೂಪಾಯಿ ಒಂದಕ್ಕೆ 50 ರೂಪಾಯಿ ಅಂತ್ರಿ ಹ್ಞೂ ರೀ ಕಲರ್ ಹಾಕಿಲ್ಲ ಇವರೆಲ್ಲ ಹಿಂಗೊಂದು ರೌಂಡ ಏನು ಬೇಕಾಗ್ತದೆ ನಿಮಗೆ ಏನು ಕೊಡುತ್ತೆ ಕೊಡುತ್ತೆ ದೇವಿ ಬ್ಯಾಡ ಮಮ್ಮಿ ಚಂದ ಮಮ್ಮಿ ಚಂದ ಹಿಂದಕ್ಕೆ ಸರಿ ಇದ್ದೀವಿ ಎಲ್ಲ ಮಮ್ಮಿಗೆ ನಾವೀಗಿಲ್ಲಿ ಜೋಕಾಲಿ ಆಡಕ್ಕಂತೇಳಿ ನಾನು ಜೋಕಾಲಿ ಆಡಂಗಿಲ್ಲ ಎಲ್ಲರೂ ಜೋಕಾಲಿ ಆಡ್ತಿರ್ನಂತೇಳಿ ಅಂತಂದೀವಿ ಅಲ್ಲಿ ಅಂತಂದ್ರೆ ಜೋಕಾಲಿ ಎಷ್ಟಂತ 75 ರೂಪಾಯಿನೂ ಇತ್ತು ಒಬ್ಬೊಬ್ಬರಿಗೆ ಟಿಕೆಟ್ ಒಬ್ಬರೇ ಇದ್ರೂ ಆಡಿಸ್ತಾರೆ ಜೋಕಾಲಿ ಶುರು ಮಾಡ್ತಾರೆ ಇಬ್ಬರು ಇದ್ರೂ ಬಿಡ್ತಾರೆ ಹಾಗಾಗಿ ಬಹುಶಃ ರೇಟ್ ಜಾಸ್ತಿ ಇರ್ಬೋದೇನೋ 70 ರೂಪಾಯಿ ಅಂತಂದ್ರೆ ಭಾಳ ಅಂತ ಅನ್ನಿಸ್ತು ಇಲ್ಲಿ ಜೋಕಾಲಿ ಎಷ್ಟು ನಾನು ಹೇಳಿದ್ನೆಲ್ಲ ಭಾಳಷ್ಟು ಜೋಕಾಲಿ ಬಂದಿದ್ದು ಬೇರೆ ಬೇರೆ ಥರ ಎಲ್ಲ ಜೋಕಾಲಿ ಬಂದಿದ್ದು ಮತ್ತು ಅಲ್ಲಿ ಕೇಳಿ ಈಚೆಕಡೆ ಬೇರೆ ಕಡೆ ಕೇಳಿದ್ರಾತಂತೇಳಿ ಅಲ್ಲಿ ರೇಟ್ ಹೆಂಗೈತೆ ಅಂಥೇಳಿ ಎಲ್ಲರೂ ಸೇಮ್ ರೇಟ್ ಹಚ್ಚಿದ್ರೆ ಸಣ್ಣ ಜೋಕಾಲಿ ದೊಡ್ಡ ಜೋಕಾಲಿ ಅವು ಯಾವ್ಯಾವೋ ಬೇರೆ ಬೇರೆ ಥರ ಎಲ್ಲ ಸಾರಿ ನಿದ್ದೆ ಬರಾಕತ್ತೈತೆ ರಾತ್ರಿ ಆಗೈತಿ ಬೇರೆ ಬೇರೆ ಥರ ಎಲ್ಲ ಇದ್ದು ಹಾಗಾಗಿ ನಾನೇನಂತಂದೆ ನೀವು ಜೋಕಾಲಿ ಎಲ್ಲ ಒಬ್ಬವ ಆಡ್ತೀನಿ ಅಂತೇಳಿ ಅಂತಂದ ಸುಮ್ಮನೆ ಮತ್ತು ಹಂಗೂ ಉಳ್ಕೆದವ್ರು ಎಲ್ಲರೂ ಒಲ್ಲೆ ಅಂತಂದ್ರೆ ನಾವೇನಾದ್ರೂ ತಿಂತೇವೆ ಜೋಕಾಲಿನೂ ಒಲ್ಲೆ ಅಂತೇಳಿ ಅಂತಂದ್ರೆ ಇಲ್ಲಿ ನನಗೇನು ಇಷ್ಟ ಆಗಲಿಲ್ಲಪ್ಪ ಅದ್ರೊಳಗೆ ಗೋಬಿ ಒಂದು ಬ್ಯಾನ್ ಆಗೈತಿ ಮತ್ತು ನಿಮ್ಗೆ ಗೊತ್ತಲ್ಲ ಅದು ಇನ್ನೊಂದು ಏನೋ ಪೌಡರ್ ಹೇಳ್ತಾರೆ ನೋಡ್ರಿ ಅದು
ಹೆಂಗಂತಂದ್ರೆ ನಾಲ್ಗೆ ಭಾಳ ರುಚಿ ಕೊಡ್ತೈತಂತ. ಅದ್ರ ಹೆಸರು ನಂಗೆ ಬರೋಂತ ಫುಡ್ ಕಲರ್. ನಾವು ಹಿಂಗೆ ಮಾತಾಡ್ಕೊತೇನೆ ನಿಂತಿದ್ವಿ, ಮಾತಾಡ್ಕೊತ ನಿಂದಿರಲಿಲ್ಲ ಅಂದ್ರೆ ಅದು ಏನಂತಾರೆ ಫುಡ್ ಕಲರ್ ಹಾಕಿಸ್ತಿರ್ಕಿಲ್ಲ, ಫುಡ್ ಕಲರ್ ಹಾಕಿಬಿಟ್ಟಿದ್ರು. ನಾನು ಅದನ್ನ ಹೇಳಾಕತ್ತಿದ್ನಿ, ಹಿಂಗೆ ಫುಡ್ ಕಲರ್ ಹಾಕೋದಕ್ಕನ ಗೋಬಿ ಬ್ಯಾನ್ ಮಾಡ್ಯಾರು. ಈ ಥರ ಮಾಡಿದ್ರೆ ನಿಮ್ಗೆ ಲಾಸ್ ಆಕ್ಕೈತಿ, ಬ್ಯಾನ್ ಮಾಡಿದ್ರೆ ಏನು ಮಾಡ್ತೀರಿ, ಅದಕ್ಕೆ ಫುಡ್ ಕಲರ್ ಹಾಕಬಾರ್ದು ಅಂತೇಳಿ. ಅವ್ರು ಬೇಡಪ್ಪ ಏನು ಮೊನ್ನೆ ಅಪ್ಪಿ ಒಂದ ತಗೊಂಬ ನಾ ಕೊಟ್ಬಿಡ್ತೀನಿ ಮತ್ತೆ. ಫ್ರೆಂಡ್ಸ್, ನಾವು ಜಾತ್ರೆ ಮುಗಿಸ್ಕೊಂಡ್ ಬಂದೀವಿ. ಟೈಮ್ 10 ಗಂಟೆನೋ 15 ನಿಮಿಷ ಆಯ್ತು ನೋಡ್ರಿ. ಈಗ ಬಂದೀವಿ, ನಾವು ಊಟ ಮಾಡ್ತೀವಿ, ಊಟ ಮಾಡಿ ಮಲ್ಕೋತೇವಿ. ಜಾತ್ರೆ ಒಳಗೆ ಏನು ತೊಗೊಂಬಂದಿವಿ ಅಂತೇಳಿ ಸಾಧ್ಯತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೇನೆ. ಕೆಲವೊಂದ್ಸಲ ಮರೆತು ಬಿಡ್ತೇನೆ ನಾನು, ಹಂಗಾಗಿ ಶೇರ್ ಮಾಡೋಕೆ ಹೋಗಿಲ್ಲ. ಹಂಗಂತೇಳಿ ನಾನು ಭಾಳ ಜಾತ್ರೆ ಎಲ್ಲಿ ಮಾಡಿರೋದಿಲ್ಲ, ಹಾಗಾಗಿ ಸಾರಿ ಇಷ್ಟ ಇರಲಿ ಬಿಡು. ಮತ್ತೆ ಯಾವಾಗಲಾದರೂ ಏನಾದರೂ ಹಿಂಗೆ ಇಟ್ಕೊಳ್ಳೋ ಮುಂದೆ ಇಂತೆಲ್ಲಿ ತೊಗೊಂಡೇವಿ ಇಂತೆಲ್ಲಿ ಇಲ್ಲ ಅಂತ ಹೇಳಿದ್ರು ಆತಂತೇಳಿ ಅನ್ಕೋತೀನಿ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಹೋದ ವರ್ಷ ಹೆಂಗೆ ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕನಾಗಲಿಲ್ಲ. ಈ ವರ್ಷ ಹೋಗಿ ಬಂದು ಒಟ್ಟಿನಲ್ಲಿ ಎಲ್ಲ ಥರದ ಬಳಿ ಅಂತೂ ಮಸ್ತ್ ಬಂದಿದ್ದು. ಅದ್ರ ರೇಟ್ ಭಾಳ ಹೇಳಾಕಂದ್ರೆ ಹಂಗಾಗಿ ಬಳಿ ತೊಗೊಳ್ಳಿಲ್ಲ. ಬಳಿ ತೊಗೋಬೇಕನ್ನೋ ಆಸೆ ಎಲ್ಲ ಇತ್ತು, ರಗಡಿತ್ತು. ರೇಟ್ ಭಾಳ ಹೇಳೋಣಂತಲೇ ಸುಮ್ಮ ಬಂದೀವಿ ನಾವು. ಅಂದರೆ ಈ ಥರದ್ರೊಳಗೆ ಅಷ್ಟು ಇದು ಪರ್ಸ್ ಬರ್ತಾವೆ, ಮುತ್ತಿನ ಬರ್ತಾವಲ್ಲ, ಮುತ್ತಿನದ್ರೊಳಗೆ ಚಂದಿದ್ದು ಬಳಿ ಎಲ್ಲ.